ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗಲೇ ನೀವು ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ. ಏನಪ್ಪ ವಿಷಯ ಅಂತಂದರೆ, ಇವ್ರು ನನ್ನ ರೆಗ್ಯುಲರ್ ಕ್ಲೈಂಟು. ಅವ್ರಿಗೆ ವೆಡ್ಡಿಂಗ್ ಇತ್ತು. ವೆಡ್ಡಿಂಗ್ ಬಂದುಬಿಟ್ಟು ಮೈಸೂರಲ್ಲಿದ್ದಿದ್ದು. ಸೊ ಅವ್ರು ಇಲ್ಲಿಂದ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಿತ್ತು ಬ್ಯಾಂಗ್ಳೂರಲ್ಲಿ ಸರ್ವಿಸ್ ತೊಗೊಂಡು. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೆ ಹೇಳಿದ್ರು, ನನಗೆ ಈ ಥರ ನೇಲ್ ಆರ್ಟ್ ಡಿಸೈನ್ ಬೇಕಾಗಿದೆ. ಬಟ್ ಆದರೆ ಸ್ವಲ್ಪ ವೆಡ್ಡಿಂಗ್ ಇರೋದ್ರಿಂದ ನನಗೆ ತುಂಬ ಗ್ರ್ಯಾಂಡಾಗಿ ಬೇಕು. ಪ್ಲಸ್ ನಮ್ಮದು ಕ್ರಿಸ್ಟಿಯನ್ ವೆಡ್ಡಿಂಗು ಅಂತ ಹೇಳ್ಬಿಟ್ಟು. ಸೊ ಅವ್ರು ಬಂದಮೇಲೆ ಕಂಪ್ಲೀಟಾಗಿ ಪಿಕ್ಚರ್ಸ್ ಅವ್ರಿಗೆ ಏನು ಇಷ್ಟ ಆಯಿತು, ಅವ್ರಿಗೆ ಯಾವ ಔಟ್ಪುಟ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಸುಮಾರು ಹೊತ್ತು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಅವ್ರಿಗೆ ಕಲರ್ ಕಾಂಬಿನೇಷನ್ಸು, ನನಗೆ ಈ ಥರ ಕಾಣಿಸ್ಬಾರ್ದು, ಆ ಥರ ಕಾಣಿಸ್ಬಾರ್ದು, ಇಲ್ಲಿರೋ ಡಿಸೈನ್ ನನ್ನ ಕೈಗೆ ಬೇಡ, ನನ್ನ ಸ್ಕಿನ್ ಕಲರ್ ಟೋನಿಗೆ ಸೆಟ್ ಆಗಲ್ಲ, ಹಾಗೆ ಹೀಗೆ ಚೆನ್ನಾಗಿ ಕಾಣುತ್ತಾ, ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ನೀವೇನು ಹೇಳ್ತೀರೋ ನಾನು ಅದನ್ನು ಮಾಡ್ಕೋತೀನಿ ಅಂತ ಹೇಳ್ತಾಯಿದ್ರು. ಸರಿ, ಓಕೆ, ಆಯಿತು, ಎಲ್ಲ ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾಡಿಬಿಡಿ. ಆದರೆ ನನಗೆ ಮಾತ್ರ ನಾನು ತೋರಿಸ್ತಾ ಇರೋ ಪಿಕ್ಚರಲ್ಲಿ ಇರೋ ನೇಲ್ ಆರ್ಟ್ ಡಿಸೈನ್ ನನ್ನ ಕೈಗೆ ಮಾಡಿಕೊಟ್ಬಿಡಿ ಸಾಕು ಅಂತ ಕೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಸರಿ ತುಂಬ ಇದನ್ನೇ ಡಿಸ್ಕಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅವ್ರಿಗೆ ಕಲರ್ ಕಾಂಬಿನೇಷನ್ಸ್ ಮಾತ್ರ ತೋರಿಸ್ದೆ. ಈ ಕಲರ್ ಹಾಕಿದ್ರೆ ಈ ಕಲರ್ ಹಿಂಗೆ ಬರುತ್ತೆ, ನಿಮ್ಗೆ ಈ ಕಲರ್ ಓಕೆನಾ, ಈ ಕಲರ್ ಓಕೆನಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಬೇಸ್ಗೆ ಬಂದ್ಬಿಟ್ಟು ನನಗೆ ಈ ಥರ ಎಲ್ಲ ನ್ಯೂಡ್ ಶೇಡ್ಸ್ ಎಲ್ಲ ಬೇಡ, ನಾನು ಸಮಥಿಂಗ್ ಕ್ಯಾಟ್ ಪಾಲಿಶಲ್ಲೇ ಹೋಗ್ತೀನಿ, ನನಗೆ ಅದೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ನನಗೆ ಸ್ವಲ್ಪ ಶೈನಾಗಿ ಗ್ಲಿಟರ್ ಎಲ್ಲ ಇರಬೇಕು. ನೀವು ಆ ಪಿಕ್ಚರಲ್ಲಿ ನೋಡಿದ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ ಗ್ಲಿಟರ್ ಎಲ್ಲ ಎಷ್ಟು ಚೆನ್ನಾಗಿತ್ತಂತ. ನೀವು ಬೇಸ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಶೈನ್ ಲುಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೆ. ಪ್ರೋಸೆಸನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕ್ಲೈಂಟು ನನ್ನೊಂದು ಕ್ವಶನ್ ಕೇಳಿದ್ರು. ಹೌದು, ನಿಮಗೆ ನಾನು ನೆನಪಿದ್ದೀನಾ, ಯಾವಾಗ ಬಂದಿದ್ದೆ ಅಂತ ಲಾಸ್ಟ್ ಟೈಮು, ನನ್ನ ಫೇಸ್ ನಿಮಗೆ ರಿಮೆಂಬರ್ ಇದೆಯಾ ಅಂತ ಹೇಳ್ಬಿಟ್ಟು. ನನಗೆ ನಿಜವಾಗ್ಲೂ ಅವ್ರ ಫೇಸು ರಿಮೆಂಬರ್ ಇರಲಿಲ್ಲ. ಬಟ್ ಆದರೆ ಅವ್ರ ನೇಮ್ನ ನಾನು ಸೇವ್ ಮಾಡ್ಕೊಂಡಿದ್ದೆ ನನ್ನ ಕಾಂಟ್ಯಾಕ್ಟಲ್ಲಿ. ಸೊ ಅವ್ರು ಮೆಸೇಜ್ ಮಾಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು, ಇವ್ರು ನನ್ನ ರೆಗ್ಯುಲರ್ ಕ್ಲೈಂಟೇ ನನಗೆ ಮೆಸೇಜ್ ಡ್ರಾಪ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಈ ಥರ ಹಿಂಗೆ ಬಂದಿದ್ದೆ ಲಾಸ್ಟ್ ಟೈಮು ಅಂತ ಮೆಸೇಜಲ್ಲೂ ಕೂಡ ಹೇಳಿದ್ರು. ನನಗೆ ಅವಾಗೂ ಕೂಡ ಗೊತ್ತಾಗಿಲ್ಲ. ನಾನು ಹೇಳಿದೆ, ತುಂಬ ಜನ ಕ್ಲೈಂಟ್ಸ್ ಇರ್ತಾರೆ, ನನಗೆ ಫೇಸ್ ರೆಕಗ್ನೈಸೇಷನ್ ಎಲ್ಲ ಅಷ್ಟು ಬೇಗ ಆಗಲ್ಲ, ನೀವು ಡೈರೆಕ್ಟಾಗಿ ಬನ್ನಿ, ಬಂದಾಗ ನಾನು ನೋಡ್ತೀನಿ ಅಂತ ಹೇಳಿದಾಗ ಅವರು ಹೌದಾ, ಓಕೆ ಅಂತ ಹೇಳ್ಬಿಟ್ಟು ಸರಿ ನಾನು ಬಂದಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ರು. ಸೊ ಅದಕ್ಕೆ ಅವ್ರು ಬಂದ ತಕ್ಷಣವೇ ನಾನು ನಿಮಗೆ ನೆನಪಿದ್ದೀನಾ ಅಂತ ಕೇಳಿದ್ರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ ತಕ್ಷಣವೇ. ನಾನು ಸ್ವಲ್ಪ ಸ್ವಲ್ಪ ನೆನಪಾಗ್ತಾ ಇದ್ದೀರಾ ಅಂತ ಹೇಳಿದೆ. ಹಾಗಾದರೆ ನಾನು ಇನ್ನೂ ನೆನಪಾಗಿಲ್ವಾ ನಿಮಗೆ ಪೂರ್ತಿಯಾಗಿ ಅಂದರು. ಇಲ್ಲ ಇಲ್ಲ, ನೆನಪಾಗಿದ್ದೀರಾ ಪೂರ್ತಿಯಾಗಿ, ಗೊತ್ತಾಯಿತು. ನೀವು ಲಾಸ್ಟ್ ಟೈಮ್ ಈ ಥರ ಹಿಂಗೆ ಹಿಂಗೆ ಈ ಸಿಚುವೇಷನಲ್ಲಿ ಬಂದಿದ್ದಲ್ವಾ ಅಂತೆಲ್ಲ ಹೇಳಿದಾಗ, ಹೌದೌದು, ಲಾಸ್ಟ್ ಟೈಮ್ ನಾನು ಬಂದಿದ್ದು ನನ್ನ ಎಂಗೇಜ್ಮೆಂಟ್ ನೇಲ್ಸ್ಗೆ. ಲಾಸ್ಟ್ ಟೈಮ್ ನಾನು ಎಂಗೇಜ್ಮೆಂಟ್ ನೇಲ್ಸ್ ಮಾಡಿಸ್ಕೊಂಡಾಗ ತುಂಬ ಜನ ನನಗೆ ಕಾಂಪ್ಲಿಮೆಂಟ್ರಿ ಕೊಟ್ಟರು. ತುಂಬ ಚೆನ್ನಾಗಿದೆ ಕಲರು, ಪ್ಯಾಟರ್ನು, ಡಿಸೈನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಫೋಟೋಸು ಕೂಡ ಅಷ್ಟೇ ಎಂಗೇಜ್ಮೆಂಟದು ತುಂಬ ಚೆನ್ನಾಗಿ ಬಂತು. ಆಮೇಲೆ ನನಗೆ ನೇಲ್ಸು ಒಂದು ಚಿಪ್ ಆಫ್ ಆಯಿತು. ಅದು ನನಗೆ ಆಫ್ಟರ್ 20 ಡೇಸ್ ಆದಮೇಲೆ ಒಂದೇ ಒಂದು ನೇಲ್ ಚಿಪ್ ಆಫ್ ಆಯಿತು. ಅದು ಏನಕ್ಕಾಯಿತು ಅಂದರೆ, ನಾನು ತುಂಬ ರಫ್ ಆ್ಯಂಡ್ ಟಫಾಗಿ ವರ್ಕ್ ಮಾಡ್ತಿದ್ದೆ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಮಾಡ್ತಿದ್ದೆ. ಸೊ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ನೀವು ಸ್ವಲ್ಪ ವಾಟ್ರೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ರಿಂದ ನಾನು ಬೇಗ ಎಲ್ಲೋ ಇಷ್ಟೊಂದು ನೀರಲ್ಲೆಲ್ಲ ಕೆಲಸ ಮಾಡಿದ್ರೆ, ಬಟ್ಟೆ ಒಗೆದ್ರೆ, ಪಾತ್ರೆ ತೊಳೆದ್ರೆ ಹೋಗ್ಬಿಡುತ್ತೇನೋ ಅಂತ ಅಂದ್ಕೊಬಿಟ್ಟಿದ್ದೆ. ಆದರೆ ನೋಡಿದ್ರೆ ಅದು ಅಷ್ಟು ರಫಾಗಿ ಯೂಸ್ ಮಾಡಿದ್ಮೇಲೂ ಕೂಡ ಅಷ್ಟೊಂದು ದಿನ ಅದು ಇದ್ದಿದ್ದಕ್ಕೇ ಸರಿ, ಇನ್ನೂ ಒಂದು ಸತಿ ನೇಲ್ ಆರ್ಟ್ ಮಾಡ್ಕೊಳ್ಳೋಣ. ಈ ಸತಿ ನೇಲ್ ಆರ್ಟ್ ಮಾಡಿಕೊಂಡ್ರು ಕೂಡ ನನ್ನ ವೆಡ್ಡಿಂಗಿಗೆ ನಿಮ್ಮ ಹತ್ರನೇ ಮಾಡ್ಕೋಬೇಕಂತ ಫಿಕ್ಸ್ ಆಗಿಬಿಟ್ಟೆ. ಆ ಥರ ಫಿಕ್ಸ್ ಆಗಿದೆ, ನಾನು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರು. ಸರಿ, ಕೇಳಿ ನನಗೂ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ವರ್ಕ್ನ ಹಂಗೆ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಮಾಡ್ತಾ ಇದ್ದೆ. ಸೊ ಮಾಡಬೇಕಂತಂದರೆ ಲೈಕ್ ಹೆಂಗೆ ಹೇಳೋದು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ರೆ, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡ್ರೆ ಅವ್ರಿಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಲೈಕ್ ಹೆಂಗೆ ಟೈಮ್ ಪಾಸ್ ಮಾಡೋದು, ಏನು ಮಾತಾಡೋದು, ಏನು ಎತ್ತ ಅಂತ. ಗೊತ್ತಿರೋ ರೆಗ್ಯುಲರ್ ಕ್ಲೈಂಟ್ ಆದರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸ್ವಲ್ಪ ಹೊತ್ತು. ಸೊ ದಟ್ ಅವ್ರಿಗೆ ಆ ಟೈಮ್ ಪಾಸ್ನ ಮಾಡೋದು ಹೇಗಂತ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಆದರೆ ಗೊತ್ತಿಲ್ದಿರೋ ಕ್ಲೈಂಟ್ ಆದವ್ರು ಬಂದ್ಬಿಟ್ಟು ಕ್ವೈಟಾಗಿರ್ತಾರೆ, ಪೊಲೈಟಾಗಿ. ನಾವು ಮಾತಾಡಿದ್ರೆ ಮಾತಾಡ್ತಾರೆ, ಇಲ್ಲ ಅಂದರೆ ಮಾತಾಡಲ್ಲ.
ಸೊ ರೆಗ್ಯುಲರ್ ಆದರೆ ನಾವು ಕ್ಲೀನಾಗಿ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ, ಅವರು ಮಾತಾಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಹೆಂಗಿತ್ತು, ಏನು ಎತ್ತ, ನೀಲ್ಸು ಮನೇಲಿ ಏನಾದರೂ ನಿಮ್ಗೆ ಇಷ್ಟ ಆಯ್ತಾ, ಕಲರ್ ಹೇಗಿತ್ತು, ಎಷ್ಟು ದಿನ ಬಂತು ಅಂತೆಲ್ಲ ನಾವು ಆಸ್ ಎ ನೇಲ್ ಟೆಕ್ನಿಷಿಯನ್ ಆಗಿ ಕ್ಯೂರಿಯಸ್ಡ್ ಆಗಿರ್ತೀವಿ. ಯಾಕಂದರೆ ಎಷ್ಟು ದಿನ ಬಂದಿರ್ಬೋದು, ಇವ್ರಿಗೆ ಆ್ಯಸ್ ಪರ್ ಇವರು ಅವ್ರಿಗಿರುವಂಥ ಎಕ್ಸ್ಪೆಕ್ಟೇಷನ್ ಮೇಲೆ ಹೇಗಿರ್ಬೋದು ಅಂತ ಕಾಯ್ತಾ ಇರ್ತೀವಿ. ಸೊ ಹಾಗಾಗಿ ಅವರು ಹೇಳಿದಾಗ ನಮಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಖುಷಿ ಆಗುತ್ತೆ. ಓಕೆ ಸರಿ, ಆವಾಗ ನಾವು ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೆ ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು ಇವಾಗೂ ಕೂಡ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನೇಲ್ ಟೆಕ್ನಿಷಿಯನ್ಗಂತ ಅಲ್ಲ, ಈ ಒಂದು ಫೀಲ್ಡಲ್ಲಿ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇ ಕೆಲಸ ಮಾಡ್ತಾ ಇದ್ರೂ ಕೂಡ ಯಾವುದೇ ಸರ್ವಿಸ್ನ ಅವ್ರ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತಾ ಇದ್ರೆ ಅವ್ರಿಗೆ ಫಸ್ಟ್ ಬೇಕಾಗಿರೋದೇ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್. ಅಂದರೆ ಲೈಕ್ ನಾವು ಕೆಲಸ ಚೆನ್ನಾಗಿ ಮಾಡ್ತಿದ್ದೀವಾ, ಎಲ್ಲ ಸರಿ ಇದೆಯಾ, ಕ್ಲೈಂಟ್ಗೆ ನಾವು ಮಾಡೋ ಕೆಲಸ ಇಷ್ಟ ಆಗುತ್ತಾ, ಈ ರೀತಿ ಇನ್ಫಾರ್ಮೇಷನ್ನೇ ಎಲ್ಲರಿಗೂ ಬೇಕಾಗಿರೋದು. ಸೊ ಅದೇ ಥರ ನಾನು ಕೂಡ ಕ್ಯೂರಿಯಸ್ ಆಗಿದೆ, ನನ್ನ ಕೆಲಸ ಚೆನ್ನಾಗಿತ್ತ ಲಾಸ್ಟ್ ಟೈಮು, ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ಅವರು ಎಲ್ಲ ಆನ್ಸರ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ, ನಾನು ಕೈಗೆ ಮಾಡ್ಕೊಂಡ್ಮೇಲೆ ಕಾಲ್ಗೂ ಕೂಡ ಮಾಡ್ಕೋತೀನಿ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿದೆ. ಆಮೇಲೆ ಕೈಗೆ ಮಾಡ್ಕೊಂಡಿದ್ದು ಕಾಲ್ಗೂ ಕೂಡ ಮಾಡಿಕೊಂಡ್ರು. ಬಟ್ ಕಾಲಿಗೆ ಮಾಡಿದಂಥ ವಿಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಮರ್ತುಬಿಟ್ಟೆ. ಯಾಕಂದರೆ ಕೆಳಗಡೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೆ, ಕ್ಲೈಂಟು ಟೇಬಲ್ ಕೂತಿರೋದ್ರಿಂದ ನನಗೆ ಅದು ಕರೆಕ್ಟಾಗಿ ಫ್ಲ್ಯಾಶ್ ಆಗಿಲ್ಲ. ಸರಿ, ಇದನ್ನು ವಿಡಿಯೋ ತೆಗ್ದಾಕೋಣ ಅಂತ ಕೈದು ಮಾತ್ರನೇ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅವರು ಚೆನ್ನಾಗಿದೆ ಈ ಪ್ರೋಸೆಸ್ಸು, ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ, ನೀಟಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ಗೆ ಎಷ್ಟೊಂದು ಚೆನ್ನಾಗಿ ಕಮೆಂಟ್ ಮಾಡಿದ್ರು, ಈ ಟೈಮ್ ಇನ್ನೆಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಪ್ಲಸ್ ಈ ಸತಿ 3D ಫ್ಲವರ್ ಇದೆ, 5D ಫ್ಲವರ್ ಇದೆ, ಸ್ಟೋನ್ಸ್ ಎಲ್ಲ ಬರುತ್ತೆ, ಎಲ್ಲ ಗ್ಲಿಟರ್ ಎಲ್ಲ ಹಾಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸರಿ ಆಯಿತು, ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಏನೇ ಕಸ್ಟಮೈಸೇಷನ್ ಇದ್ರೂ ಕೂಡ ಫಿನಿಶಿಂಗ್ ಮುಗ್ಸೋಕ್ಕಿಂತ ಮುಂಚೆ ನೀವು ಹೇಳಿದ್ರೆ ನಾನು ಕರೆಕ್ಷನ್ ಮಾಡ್ತೀನಿ. ಒನ್ಸ್ ಫಿನಿಶಿಂಗ್ ಆದಮೇಲೆ ಏನು ಕರೆಕ್ಷನ್ ಮಾಡೋಕ್ಕಾಗಲ್ಲ ಅಂತಂದೆ. ಅವರು ಇಲ್ಲ ಇಲ್ಲ, ನೀವು ಮಾಡೋ ಕೆಲಸದಲ್ಲಿ ನನಗೆ ನಂಬಿಕೆ ಇದೆ, ನೀವು ಹೇಗೆ ಬೇಕಾದರೂ ಮಾಡಿ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾಡ್ಬೇಕಂದ್ರೆ ಅವ್ರು ಹೇಳಿದ್ರು, ನಾನು ಕಾಲಿಗೆ ಈ ಥರ ಪಾಲಿಶ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಹೆಂಗೆ ಅನಿಸುತ್ತೆ ನಿಮಗೆ ಅಂತ ಕೇಳಿದ್ರು. ನನ್ನ ಸಜೆಷನ್ ಕಲರ್ಸ್ ಎಲ್ಲ ತೋರಿಸಿ ನಾನು ಅವಾಗ ಹೇಳಿದೆ, ಈ ಕಲರ್ ಬಂದು ಕಾಲ್ಗೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್, ಸ್ವಲ್ಪ ಬ್ರೈಟ್ ಕಲರ್ ಹಾಕ್ಕೊಳ್ಳಿ, ಕಾಲು ಮೆಟಿ ಹಾಕ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ. ಆ ಥರ ಹೇಳಿದ್ಮೇಲೆ ಅವ್ರು ಹೇಳಿದ್ರು ನನಗೆ, ಇಲ್ಲ ನಮ್ಮ ವೆಡ್ಡಿಂಗ್ ಸಂಪ್ರದಾಯದಲ್ಲಿ ನಾವು ಕಾಲು ಮೆಟಿ ಹಾಕಲ್ಲ, ನಾವು ನಮಗೆ ಅದು ಇದಿಲ್ಲ, ನಾವು ಕ್ರಿಶ್ಚಿಯನ್ ಬ್ರೈಡ್ ಆಗಿರೋದ್ರಿಂದ ಅಂತ ಹೇಳಿದ್ರು. ನಾನು ಆಮೇಲೆ ಹೌದಾ, ನೀವು ಕ್ರಿಶ್ಚಿಯನ್ ಬ್ರೈಡಾ, ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ ಅಂತ ಹೇಳಿದ್ದಕ್ಕೆ ನಗ್ತಾ ಇದ್ರು. ಹೌದಾ, ನಾನು ಹಂಗೆ ಕಾಣಿಸಲ್ವಾ, ನಾನು ಅಂದ್ಕೊಂಡೆ ಇಲ್ಲ ನೀವು ತುಂಬ ಚೆನ್ನಾಗಿ ನೀಟಾಗಿ ಕನ್ನಡ ಮಾತಾಡ್ತೀರಾ ಅಂತ, ನೀವು ಕನ್ನಡದವರೇ ಅಂದ್ಕೊಂಡ್ಬಿಟ್ಟಿದ್ದೆ ಅಂತಂದಾಗ, ಇಲ್ಲ ಇಲ್ಲ ನಾನು ಕನ್ನಡದವಳೇ, ಅಂದರೆ ಮಾತಾಡ್ತೀನಿ ಇಲ್ಲ ಅಂತಲ್ಲ, ಆದರೆ ಕ್ರಿಶ್ಚಿಯನ್ ನಾವು ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ, ಪರವಾಗಿಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರು ಕೇಳ್ತಾ ಇದ್ರು, ನೀವು ಇತ್ತೀಚೆಗೆ ತುಂಬ ಕ್ರಿಯೇಟಿವ್ ಆಗೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜೆಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ವಾಟ್ಸಪ್ ಸ್ಟೋರೀಸ್ ಎಲ್ಲ ನೋಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ ನನಗೆ ನೋಡೋಕ್ಕೆ, ಅದನ್ನ ನೋಡ್ತಾ ಇದ್ರೆ ನನಗೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಗುತ್ತೆ, ಆದರೆ ರಿಸ್ಕ್ ಇದೆ ಅಲ್ವಾ ಅಂತ ಕೇಳ್ತಾ ಇದ್ರು. ನಾನು ಅವಾಗ ಹೇಳ್ತಿದ್ದೆ, ಮ್ಯಾಮ್ ಎಲ್ಲಿ ರಿಸ್ಕ್ ಇಲ್ಲ ಹೇಳಿ, ಎಲ್ಲಿ ರಿಸ್ಕ್ ಇಲ್ಲ, ಎಲ್ಲ ಕಡೆನೂ ರಿಸ್ಕ್ ಇದೆ, ಏನು ಮಾಡ್ತೀವಿ ಅಂದರೂ ಕೂಡ ರಿಸ್ಕ್ ಇದೆ, ರಿಸ್ಕ್ ಇಲ್ಲದೆ ಯಾವ ಕೆಲಸನೂ ಇಲ್ಲ, ಹೌದಲ್ವಾ? ಯಾವ ಫೀಲ್ಡಲ್ಲಿ ರಿಸ್ಕ್ ಇಲ್ಲದೆ ಆರಾಮಾಗಿ ಮಾಡ್ಬೋದು ಅಂತ ನೀವು ಹೇಳಿ, ಈ ಥರ ಒಂದು ಪ್ಲೇಸಲ್ಲಿ ಏನೂ ಇಲ್ದಿರ ನೆಮ್ಮದಿಯಾಗಿ ಮಾಡ್ಬೋದು ಅಂತ ಏನಾದರೂ ಇದೆಯಾ? ಯಾವುದೂ ಇಲ್ಲ, ಎಲ್ಲ ಕಷ್ಟನೇ. ಬಟ್ ಆದರೆ ನಾವು ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಅವರು ಹೇಳ್ತಾಯಿದ್ರು, ಪಾಪ ನೀವು ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಹೆಂಗೋ, ಅದೇ ಖುಷಿ ನನಗೆ ಅಂತ ಹೇಳ್ತಾಯಿದ್ರು. ನಾನು ತುಂಬ ಥ್ಯಾಂಕ್ಸ್ ಅಂದೆ. ಅವರು ಡಿಸೈನ್ ಮಾಡ್ತಾ ಮಾಡ್ತಾ ಕೈನೆಲ್ಲ ನೋಡ್ಕೋತಾ ಇದ್ರು, ಹೆಂಗೆ ಕಾಣುತ್ತೆ ಹೆಂಗೆ ಕಾಣುತ್ತೆ, ಚೆನ್ನಾಗಿ ಕಾಣ್ತಿದೆ ಅಂತ. ನಾನು ಕೂಡ ಅಷ್ಟೇ, ನಾನು ಮಾಡೋವಂಥ ಎಲ್ಲ ಕ್ಲೈಂಟ್ಸು, ಯಾವ ಕ್ಲೈಂಟ್ಸಿಗೆ ನಾನು ನೇಲ್ ಆರ್ಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತೀನೋ ಪ್ರತಿಯೊಂದು ಕ್ಲೈಂಟ್ಸನ್ನು ಕೂಡ
ಎನ್ಶೋರ್ ಮಾಡ್ತೀನಿ ಅವ್ರಿಗೆ ಕಲರು, ಡಿಸೈನು, ಪ್ಯಾಟರ್ನು ಎಲ್ಲ ಇಷ್ಟ ಆಗಿದೆಯಾ ಅಂತ. ಅದನ್ನು ಎನ್ಶೋರ್ ಮಾಡಿನೇ ಒಂದೊಂದು ಡಿಸೈನನ್ನು ಕೂಡ ನಾನು ಮಾಡೋದು. ಒನ್ಸು ಅವರು ಎಲ್ಲ ಚೆನ್ನಾಗಿದೆ ಅಂತಂದ್ರೇ ನಾವು ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ಬಿಕಾಸ್ ನಮಗೂ ಟೈಮ್ ವೇಸ್ಟು, ಅವ್ರಿಗೂ ಟೈಮ್ ವೇಸ್ಟ್ ಅದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನನಗೆ ಇದೊಂದು ಫಿಂಗರ್ಗೆ ನಮ್ಮ ಹುಡ್ಗಂದು ಇನಿಷಿಯಲ್ ಹಾಕ್ಕೊಡಿ ಅಂತ ಹೇಳಿದ್ರು. ಇನಿಷಿಯಲ್ಲು ಹಾಕ್ಕೊಟ್ಟೆ. ಚೆನ್ನಾಗೂ ಬಂತು. ಫುಲ್ಲು ಖುಷಾಗ್ಬಿಟ್ರು ಅವರು. ಎಷ್ಟು ಖುಷಿಯಾದರು ಅಂದರೆ ಅಷ್ಟು ಖುಷಿಯಾದರು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದೇ ಥರ ಬರಬೇಕು ಅಂತ. ಅದೇ ಥರ ಔಟ್‌ಪುಟ್ ಬಂತು. ಸೊ ಹಾಗಾಗಿ ಆಬ್ವಿಯಸ್ಲಿ ನಾನು ಖುಷಿಯಾದೆ. ಹಾಗೆ ಹಾಗೇ ಆಗಿರ್ತೀನಿ ಅಲ್ವಾ? ಇದೆಲ್ಲ ನೋಡಾದ್ಮೇಲೆ ನನಗನ್ನಿಸ್ತು, ನಾನು ಮಾಡ್ಕೋಬೇಕು ಈ ಥರ ಡಿಸೈನ್‌ನ ನನ್ನ ಮದುವೆಗೆ ಅಂತ. ಯಾವ ಮದುವೆ ಹುಡುಗಿರು ಬಂದು ನೇಲ್ ಆರ್ಟ್ ಮಾಡ್ಕೊಂಡ್ರು ಕೂಡ ಎಲ್ಲ ಡಿಸೈನ್ ನೋಡ್ಬಿಟ್ಟು ಹಿಂಗೆ ಡಿಸೈನ್ ನಮ್ಮ ಕೈಗೆ ಮಾಡ್ಕೋಬೇಕು ಅಂತೀವಿ. ಆದರೆ ನಮ್ಮ ಮದುವೆ ಟೈಮಲ್ಲಿ ಯಾವುದ್ಯಾವ ಟ್ರೆಂಡಿಗೆ ಬಂದಿರುತ್ತೋ ಏನೋ ಯಾರಿಗೆ ಗೊತ್ತು. ಹಳೆ ಪ್ಯಾಟರ್ನಲ್ಲಿ ಯಾರಿರ್ತಾರೆ ಹೇಳಿ? ಎಲ್ಲ ಟ್ರೆಂಡು ಅಂತ ಹೊಸ ಟ್ರೆಂಡಿಗೆ ಬಂದ್ಬಿಟ್ಟಿರ್ತಾರಲ್ವಾ? ನೋಡೋಣ ನಮ್ಮ ಮದುವೆ ಟೈಮ್ಗೆ ಯಾವ್ಯಾವ ಥರ ಡಿಸೈನ್ ಬರುತ್ತೆ ಅಂತ. ಇವಾಗ ನಾನು ಅವ್ರ ಕೈಗೆ ಹೆಂಗೆ ಮಾಡಿದ್ದೀನಿ ಅಂತ ಔಟ್‌ಪುಟ್ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದೆ ಅಂತ, ಮುದ್ದಾಗಿದೆ. ಐ ಹೋಪ್ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.